ಭೂಮಾಫಿಕರ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ವೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚಲಪತಿ ಗೌಡ್ರು ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯ ಚಳವಳಿ ಡಾಕ್ಟರ್ ಚಲಪತಿ ಗೌಡ್ರ ನೇತೃತ್ವದಲ್ಲಿ ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಾದ ಪ್ರಭುಜಿಯವರ ಮುಖಾಂತರ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಡಾಕ್ಟರ್ ಚಲಪತಿ ಗೌಡ್ರು ಮಾತನಾಡಿ, ಪರವಾನಗಿ ಪಡೆದ ಭೂಮಾಪಕರ ನ್ಯಾಯಯುತವಾದ ಬೇಡಿಕೆಗಳನ್ನು ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರವು ಈಡೇರಿಸಬೇಕು. ಸುಮಾರು 2 ತಿಂಗಳುಗಳಿಂದ ಭೂಮಾಪಕರ ಪ್ರತಿಭಟನೆಯಿಂದಾಗಿ ರೈತರಿಗೆ ತುಂಬ ತೊಂದರೆಗಳಾಗುತ್ತಿವೆ. ಸುಮಾರು 1 ತಿಂಗಳುಗಳಿಂದ ಅಳತೆ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಇದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆ ಉಂಟಾಗುತ್ತಿದೆ. ಆದ್ದರಿಂದ ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸಿ ರೈತರಿಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಭೂಮಾಪಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಇವತ್ತು ಸರ್ಕಾರ ಯಾಕೋ ಭೂಮಾಪಕರ ಪರವಾಗಿ ನಿಲ್ತಾ ಇಲ್ಲ. ಇವತ್ತು ಭೂಮಾಪಕರ ಒಂದು ಪ್ರತಿಭಟನೆಯಿಂದ ಹಲವಾರು ರೀತಿಯ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಉದ್ಭವವಾಗಿದೆ. ಕಾರಣ ಇಷ್ಟೇ, ಇವತ್ತು ರೈತರು ಇವತ್ತು ಒಂದು ಮದುವೆ ಮಾಡಬೇಕು ಅಂತೇಳಿ ತನ್ನ ಮಗಳಿಗೋ ಮಗನಿಗೋ ಅಥವಾ ಕೆಲವು ಹಾಸ್ಪಿಟ್ಲ್ ಖರ್ಚಿಗೋ ಅಂತೇಳಿ ಅವರು ಕೆಲವು ಕೈ ಸಾಲಗಳನ್ನು ಮಾಡಿರ್ತಾರೆ. ಮದುವೆ ಮಾಡೋದಕ್ಕೆ ಒಂದು ಸಾಲಗಳನ್ನು ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಏನು ಸರ್ವೆ ಈ ನಕ್ಷೆಯನ್ನು ಈ ಕ್ರಯ ಸಂದರ್ಭದಲ್ಲಿ ಕೇಳ್ತಾರೆ. ಆ ಕ್ರಯ ನಕ್ಷೆ ಕೊಡಲಿಲ್ಲ ಅಂತಂದರೆ ಸಾರ್ವಜನಿಕವಾಗಿ ಕ್ರಯ ಆಗಲಿಲ್ಲ ಅಂತಂದರೆ ತನ್ನ ಮಗಳ ಮದುವೆ ನಿಂತೋಗುತ್ತೆ, ತನ್ನ ಮಗನ ಮದುವೆ ನಿಂತೋಗುತ್ತೆ. ಹಾಸ್ಪಿಟ್ಲಿಗೆ ಕೈ ಸಾಲ ಮಾಡಿರ್ತಾರೆ ಸಂಬಂಧಿಕರ ಹತ್ರ, ಅದು ಕೊಡಲಿಲ್ಲ ಅಂತಂದರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ರೈತರು. ಇಂಥ ಒಂದು ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ಥರ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕ ಸಮಸ್ಯೆ ಆಗ್ತಾ ಇದೆ ಅಂತಂದರೆ 65 ದಿವಸಗಳಿಂದ ಏನು ಭೂಮಾಪಕರು ಇವರು ಇದ್ದಾರೆ, ಇವರು ಬೀದಿಗಿಳಿದು ನಮ್ಮ ಬೇಡಿಕೆಗಳು ಈಡೇರಿಸಿ ಅಂತ ಕೇಳಿದ್ರೆ ಅವ್ರ ಬೇಡಿಕೆಗಳು ಸಹ ಅಂತ ಇಡೀ ರಾಜ್ಯ ಸರ್ಕಾರ ನೋಡದೇ ಇರೋಂಥದ್ದು ಅಥವಾ ಬಗೆಹರಿಸದೇ ಇರೋಂಥ ಬೇಡಿಕೆಗಳಲ್ಲ. ಇವತ್ತು ಸಾಮಾನ್ಯವಾಗಿ 8,000 12,000 ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರು ಏನು ಹೊಟ್ಟೆ ತುಂಬಿಸ್ಕೊಳ್ತಾರೆ? ಇವತ್ತು ಒಂದು ಪೆಟ್ರೋಲ್ 1 ಲೀಟ್ರ್ $100 ಆಗಿದೆ. ಅವರು 10 ಕಿಲೋಮೀಟ್ರು 50 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಒಂದು ಭೂ ಸರ್ವೆ ಮಾಡೋದಕ್ಕೆ. ಸರ್ವೆ ಮಾಡ್ಕೊಂಡು ಬರ್ತಾರೆ, ಬಂದಿದ್ದ ತಕ್ಷಣ ಅದೇನೋ ಸಮಸ್ಯೆ ಇದ್ದು ಅದು ವಿಲೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ವಿಲೆ ಮಾಡಿದಾಗ ಅದಕ್ಕೆ ಕೂಡ ಹಣ ಕೊಡೋದಿಲ್ಲ ಸರ್ಕಾರದಿಂದ ಅವ್ರಿಗೆ. ಇಂಥ ಸಂದರ್ಭದಲ್ಲಿ ಅವರು ಏನು ಈ ಒಂದು ಕಷ್ಟದ ಪರಿಸ್ಥಿತಿಗೆ ತುತ್ತಾಗಿದ್ರು ಸಹ ಇಂಥ ಸಂದರ್ಭ 65 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ಸಹ ಸಂಬಂಧಪಟ್ಟ ಕಂದಾಯ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಸರ್ಕಾರದ ಕೆಲವೊಂದು ಅಧಿಕಾರಿಗಳಾಗಿ ಸಂಧಾನ ಮಾಡಿ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೀರಿ. ಒಂದು 15 ದಿವಸದಿಂದ ಮಾಡಿಕೊಂಡು ನಿನ್ನೆ ಕೋಲಾರಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರ ಅಧೀನ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಕೊಟ್ಟಿದ್ದೀರಿ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಈ ಥರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ರೈತರು ಮತ್ತು ಸಾರ್ವಜನಿಕರು, ಕೂಡಲೇ ಬಗೆಹರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟು ಮನವಿ ಮಾಡ್ಕೊಂಡಿದ್ದೀರಿ. ಇಡೀ ರಾಜ್ಯದಲ್ಲಿ ನಾಳೆ ಮೈಸೂರು, ಮಂಡ್ಯ ಇರ್ಬೋದು, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಎಲ್ಲ ಕಡೆಯಿಂದನೂ ಮನವಿ ಪತ್ರಗಳನ್ನು ಕೊಟ್ಟು ಇವ್ರ ಸಮಸ್ಯೆಗಳನ್ನ ಬಗೆಹರಿಸಲಿದೆ ದೊಡ್ಡ ಮಟ್ಟದ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಗೆರಾವು ಕಾರ್ಯಕ್ರಮ ಆಗಿರ್ಬೋದು ಅಥವಾ ವಿಧಾನಸೌಧ ಚಾಲೂ ಆಗಬೇಕು. ನಾವು ಕರ್ನಾಟಕ ರಕ್ಷಣೆಯಿಂದ ಹಲವಾರು ಕನ್ನಡ ಪರ ಸಂಘಟನೆಗಳ ಮುಖಾಂತರ ಹಮ್ಮಿಕೋಬೇಕು ಅಂತ ತೀರ್ಮಾನ ತಗೊಂಡು ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ನಾವು ನೀಡಿದ್ದೇವೆ. ಆ ಮನವಿ ಪತ್ರ ಯಾಕೆ ನೀಡಿದ್ದೇವೆ ಅಂದರೆ ಸುಮಾರು 65 ದಿವಸಗಳಿಂದ ನಮ್ಮ ಏನು ಸರ್ವೇಯರ್ಗಳಂತ ಬರ್ತೀವಿ ಭೂಮಾಪಕರನ್ನು ಸುಮಾರು 65 ದಿವಸ ಬೀದಿಯಲ್ಲಿ ಅವರನ್ನು ಬಿಟ್ಟಿದ್ದಾರೆ ಸರ್ಕಾರ. ಆ ಬೀದಿಯಲ್ಲಿ ಯಾಕೆ ಬಿಟ್ಟಿದ್ದಾರೆ? ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸಿದ್ರೆ ನಾವು ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ಅಂತೇಳಿ ಸುಮಾರು ಸಲ ಅವರ ಮನವಿ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಯಾರೇ ಲೆಕ್ಕಿಸಿದೆ ಅವರನ್ನು ಕಡೆಗಣಿಸಿರುವಂಥ ಕಾರಣದಿಂದ ಅವರು ಇವತ್ತು 65 ದಿವಸಗಳಿಂದ ಬೀದಿಯಲ್ಲಿ ಮೌನವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡು 65 ದಿವಸ ಮಾಡ್ತಾರೆ. ಆದರೆ ಆ ಪ್ರತಿಭಟನೆಯಿಂದ ಸುಮಾರು ಜನ ರೈತರಿಗೆ, ಸಾರ್ವಜನಿಕರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಉದ್ಭವ ಬಂದಿದೆ. ಒಂದು ಮದುವೆ ಮಾಡಬೇಕು ಅಂತೇಳಿ ಇರುವಂಥ 2 ಎಕರೆ ಜಮೀನನ್ನು ರೈತರು ಸರ್ವೆ ಕಟ್ಟಿ ಮದುವೆ ಮಾಡಬೇಕಂತೇಳಿ ಅವರ ಒಂದು ಅಗ್ರಿಮೆಂಟ್ ಅಂತೇನಂತೀರಿ ನಾವು ಕರಾರು ಮಾಡಿರ್ತಾರೆ. ಆ ಕರಾರನ್ನು ಪೂರ್ಣಗೊಳಿಸಬೇಕಾದ್ರೆ ಸರ್ವೆಯ ನಕ್ಷೆ ಬೇಕಾಗುತ್ತೆ. ಆ ನಕ್ಷೆ ಇಲ್ದಿರ ಯಾರೂ ಕ್ರಯ ಮಾಡ್ಕೊಳ್ಳೋಕೆ ಮುಂದಕ್ಕೆ ಬರೋದಿಲ್ಲ. ಕ್ರಯ ಮಾಡ್ಕೋಬೇಕಂದ್ರೆ ನಕ್ಷೆ ಬೇಕು. ನಕ್ಷೆ ಯಾರು ಕೊಡ್ತಾರೆ? ಸರ್ವೇಯರು.
ಭೂಮಾಪಕರೇ ಕೊಡಬೇಕು. ಈ ಕೊಡದೇ ಇರುವಂಥ ಕಾರಣದಿಂದ ಇವತ್ತು ಹಲವಾರು ಜನ ರೈತರು ಬೀದಿಪಾಲಾಗ್ತಾ ಇದ್ದಾರೆ, ಸಾರ್ವಜನಿಕರು ಕೂಡ ಬೀದಿಪಾಲಾಗ್ತಾ ಇದ್ದಾರೆ. ಸರ್ಕಾರಕ್ಕೆ ಸಿಗುವಂಥ ಏನು ನಮ್ಮ ಇವತ್ತು ರೆವಿನ್ಯೂದಲ್ಲೇ ಅತಿ ಹೆಚ್ಚು ಆದಾಯ ಇದೆ ಸರ್ಕಾರಕ್ಕೆ, ಅಂಥ ರೆವಿನ್ಯೂನ ಇವತ್ತು ಕಡೆಗಣಿಸ್ತಾ ಇದ್ದಾರೆ. ಅದರಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಏನು ನಮ್ಮ ಕೃಷ್ಣಬೈರೇಗೌಡರು ನಾವು ಸರ್ಕಾರದ ಪರವಾಗಿ ಏನು ಇವತ್ತು ನಮ್ಮ ಲೈಸೆನ್ಸ್ ಸರ್ವೇರ್ಗಳು ಅಂತಂದರೆ ಅವರ ಬೇಡಿಕೆಗಳನ್ನು ಈಡೇರಿಸಿ ಕೂಡಲೇ ಸ್ಪಂದಿಸಬೇಕು. ಇಲ್ಲ ಅಂತಂದರೆ ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ರಾಯಚೂರು, ಯಾದಗಿರಿ ಹಲವಾರು ಜಿಲ್ಲೆಗಳಿಂದ ಈಗಾಗಲೇ ಮನವಿ ಪತ್ರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನೀವು ಕೊಡ್ತಾ ಇದ್ದೀರಿ. ಇದು ಮನವಿ ಪತ್ರ ಆಗುತ್ತೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಡೆಗಣಿಸಿದರೆ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಉಗ್ರವಾದಂಥ ಹೋರಾಟವನ್ನು ನಾವು ಸರ್ಕಾರದ ವಿರುದ್ಧವಾಗಿ ಹಮ್ಮಿಕೋಬೇಕಾಗುತ್ತೆ. ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಕರ್ವೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ BA ಬಾಬಾಜಾನ್, ಜಿಲ್ಲಾ ಉಪಾಧ್ಯಕ್ಷ R ರವೀಂದ್ರ, ರಾಜ್ಯ ಸಮಿತಿ ಸದಸ್ಯರಾದ K ದೇವರಾಜ್, ಯುವ ಘಟಕದ ಮನೋಜ್ ಕರ್ವೆ, ಮುಖಂಡರಾದ M ಕಾಂತರಾಜು, GV ವೆಂಕಟಶಿವಪ್ಪ, ಮಂಜುನಾಥ್ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಚಿಕ್ಕಬಳ್ಳಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.